ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಾಟೇರ ಈ ವರ್ಷದ 2023ರ ಒಂದು ಅದ್ಭುತ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ಏನು ಗುರು, ಆ ಸಿನಿಮಾ ಮಸ್ತಾಗಿದೆ, ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲ ಅದ್ಭುತ ಸೀನ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಇದು ರೈತರು ಬರ್ತಾರೆ ಈ ಸೀನಲ್ಲಿ, ಆ್ಯಕ್ಷನ್ ಇದೆ, ಡ್ರಾಮಾ ಇದೆ, ಎಲ್ಲ ಥರದಲ್ಲಿ ಇದೆ. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಈ ಮೂವಿ ಕ್ರಾಂತಿಕಿನ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ಮೂವಿನ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಪ್ರೊಡ್ಯೂಸರ್ ಬಂದ್ಬಿಟ್ಟು ರಾಕ್ಲೈನ್ ವೆಂಕಟೇಶ್ ಅವರು, ಸಿನಿಮಾಟೋಗ್ರಫರ್ ಬಂದ್ಬಿಟ್ಟು ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾಟೋಗ್ರಫರ್ ಸುಧಾಕರ್ ಎಸ್ ರಾಜ್ ಅವರು. ಹಾಗೆ ಇದರ ಲವ್ ಸ್ಟೋರಿ ಇದೆ, ಮತ್ತು ತುಂಬ ಮಧ್ಯದಲ್ಲಿ ತುಂಬ ಒಂದು ಸ್ವಲ್ಪ ಅಳಿಸ್ತಾ ಇರ್ತಾರೆ. ಈ ಎಲ್ಲ ಸೀನ್ಗಳು ನೋಡ್ತಾ ಇದ್ರೆ ಈ ಮೂವಿ ಎಲ್ಲ ಇದೆ ಈ ಮೂವಿಲಿ. ಇಂಥದ್ದಿಲ್ಲ, ಈ ಸ್ಟೋರಿಲಿ ಇದು ಕಮ್ಮಿ ಆಗಬೇಕಿತ್ತು ಅಂತ ನನಗೇನು ಯಾವುದು ಅನ್ನಿಸ್ಲಿಲ್ಲ. ದರ್ಶನ್ ಅವ್ರದ್ದು ಮಾತ್ರ ಎಕ್ಸ್ಟ್ರಾಡಿನರಿ ತೋರಿಸಿದ್ದಾರೆ. ಈ ಥರ ತೋರಿಸ್ಬೇಕು ತರುಣ್ ಸುಧೀರ್ ಅವ್ರನ್ನ ದರ್ಶನ್ ಅವರು ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂದರೆ ಥಿಯೇಟ್ರಲ್ಲಿ ಕುಂತು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಆ ಪ್ರತಿಯೊಂದು ಫೈಟಿಂಗ್ ಸೀನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೇಂಜ್ ಆಗಿ ಫೈಟಿಂಗ್ ಸೀನನ್ನು ಅದರಲ್ಲಿ ಕಂಡು ಬಂದಿದೆ. ಆ ಸಿನಿಮಾ ಈ ದರ್ಶನ್ ಅವ್ರಿಗೆ ಒಂಥರ ಇದು ಮತ್ತೆ ನೆಕ್ಸ್ಟ್ ಲೆವೆಲ್ ಮೂವಿ ಇದು ಕಾಟೇರ ಅಂತ ಹೇಳ್ಬೋದು. ಹಾಗೆ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಅವರ ನೇಮ್ ಬಂದು ಪ್ರಭಾ ಅಂತ. ಅವ್ರದ್ದಂತರೂ ಫಸ್ಟ್ ಮೂವಿ ಆದರೂ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ತುಂಬ ದರ್ಶನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದ್ದಾರೆ. ಇದರಲ್ಲಿ ಮತ್ತೇನು ತೋರಿಸಿದ್ದಾರೆ ಅಂದರೆ ಇಂದಿರಾ ಗಾಂಧಿ ಅವರ ಪೀರಿಯಡಲ್ಲಿದ್ದಂಥ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಜಾರಿಗೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಜಾರಿಗೆ ತಂದಂಥ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ತೋರಿಸಿದ್ದಾರೆ. ಇದೆಲ್ಲ ತುಂಬ ಚೆನ್ನಾಗಿ ಎಲ್ಲ ಎಷ್ಟು ಅದ್ಭುತವಾಗಿ ತರುಣ್ ಸುಧೀರ್ ಅವರು ಕಥೆಯನ್ನು ಕ್ಲೀನಾಗಿ ಹೆಣೆದಿದ್ದಾರೆ ಅಂದರೆ ಎಕ್ಸ್ಟ್ರಾರ್ಡಿನರಿ. ಅದನ್ನ ಬಗ್ಗೆ ಏನು ಹೇಳಂಗಿಲ್ಲ. ತರುಣ್ ಸುಧೀರ್ ಅವರು ಡೈರೆಕ್ಷನ್ ತುಂಬ ಚೆನ್ನಾಗಿ ಇದರಲ್ಲಿ ಮೂಡಿ ಬಂದಿದೆ. ಹಾಗೆ ಇದರಲ್ಲಿ ಬಿರಾದರ್ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ದರ್ಶನ್ ಅವರು ಇಲ್ಲಿ ಒಂದು ಏನಂತಪ್ಪ ಅಂದರೆ ಕೀಳ್ ಜಾತಿ ಮೇಲ್ ಜಾತಿ ಅಂತ ಹೋಗ್ತಾ ಇರುತ್ತೆ ಅದು. ಹಾಗೆ ಜಮೀನ್ದಾರ್ ಪದ್ಧತಿ ಬಗ್ಗೆ ಹೇಳಿದ್ದಾರೆ, ರೈತರ ಭೂಮಿ ಉಳುಮೆ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ, ರೈತರ ಶೋಷಣೆ ಆಗ್ತಿದ್ರ ಬಗ್ಗೆ ಹೇಳಿದ್ದಾರೆ. ಇದ್ರ ಮೂವಿಲಿ ಈ ಎಲ್ಲ ಸ್ಟೋರಿನೂ ತೋರಿಸಿದ್ದಾರೆ. ತುಂಬ ಆ್ಯಕ್ಷನ್ ತೋರಿಸಿದ್ದಾರೆ, ರೌಡಿಜಮ್ಮು ತುಂಬ ಚೆನ್ನಾಗಿದೆ. ದರ್ಶನ್ ಅವ್ರು ನನಗೆ ದರ್ಶನ್ ಅವ್ರ ಫೈಟಿಂಗ್ ಸೀನು ಅವೆಲ್ಲ ನೋಡಿದ್ರೆ ತುಂಬ ಲೈಕ್ ಆಯ್ತು. ದರ್ಶನ್ ಅವ್ರಿಗೆ ಇದು ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಈ ಥರ ದರ್ಶನ್ ಅವ್ರನ್ನ ತೋರಿಸಿದ್ರೆ ನನಗೆ ತುಂಬ ಚೆನ್ನಾಗಿ ತುಂಬ ಖುಷಿ ಆಯಿತು. ಈ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡೋದು ತುಂಬ ಚೆನ್ನಾಗಿರುತ್ತೆ. ಆ ಸೌಂಡಿಗೆ ಅದಕ್ಕೂ ನನಗಂತೂ ತುಂಬ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಆ ಥರ ಮೂವಿ ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ದರ್ಶನ್ ಈ ಮೂವಿ ಬಗ್ಗೆ ಒಂಥರ ಬೇರೆ ಲೆವೆಲ್ಲೇ ಅನಿಸುತ್ತೆ. ಈ ಮೂವಿ 2023ರಲ್ಲೇ ನಾನು ನೋಡಿರೋಂಥ ಒಂದು ಒಳ್ಳೆ ಅದ್ಭುತ ಮೂವಿ ಅಂದರೆ ಕಾಟೇರ. ಎಲ್ಲ ಥರದಲ್ಲಿ ಡ್ರಾಮಾ, ಲವ್ ಸ್ಟೋರಿ, ಆ್ಯಕ್ಷನ್, ಈ ಎಲ್ಲ ಥರದಲ್ಲಿ ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ